ವೆಲ್ಕಮ್ ಬ್ಯಾಕ್. ನಿವೇಶನ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿಯೇ ಏರ್ಪಟ್ಟಿದೆ. ಜಮಖಂಡಿ ನಗರದ ಹೊರವಲಯದಲ್ಲಿ ಘಟನೆ ನಡೆದಿರೋದು. 1 ಗುಂಟೆ ಅಳತೆಯ ನಿವೇಶನಕ್ಕೆ ವಿಚಾರಕ್ಕೆ ಘರ್ಷಣೆ ಉಂಟಾಗ್ಬಿಟ್ಟಿದೆ. ಮಾರಾಮಾರಿಯಲ್ಲಿ 3 ಗಾಯಗಳಾಗಿದೆ. ಸದ್ಯ ಗಾಯಗೊಂಡವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇದೇ ಮೊದಲೇನಲ್ಲ, ಇಂಥ ಪ್ರಕರಣಗಳು ಇತ್ತೀಚೆಗೆ ಬಹಳಷ್ಟು ಬೆಳಕಿಗೆ ಬರ್ತಾನೆ ಇದೆ. ಯಾವುದೋ ಒಂದು ಆಸ್ತಿ, 1 ಅಡಿ, 1 ಗುಂಟೆ ಜಾಗ, ಇಂಥ ಹಲವಾರು ವಿಚಾರಗಳಿಗೆ ಗುಂಪುಗಳ ನಡುವೆ ಘರ್ಷಣೆ ಉಂಟಾಗಿ ಹಾದಿ ರಂಪಾಟ, ಬೀದಿ ರಂಪಾಟ, ಮಾರಣಾಂತಿಕ ಹಲ್ಲೆ, ಈ ಜಮೀನುಗಳಲ್ಲೇ ಜಗಳ, ವ್ಯಾಜ್ಯಗಳು ಇವೆಲ್ಲವೂ ನಡೀತಾನೆ ಇದೆ. ಅಂಥದ್ದೇ ಘಟನೆ ಮತ್ತೊಮ್ಮೆ ಜರುಗಿದೆ ಜಮಖಂಡಿಯ ಬಾಗಲಕೋಟೆಯಲ್ಲಿ. ಸದ್ಯಕ್ಕೆ ಗಾಯಗೊಂಡವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮೊಹಮ್ಮದ್ ಪಾರ್ಥನಹಳ್ಳಿ ನವಶಾದ ಮೌಲ್ವಿ ಮೇಲೆ ಹಲ್ಲೆಯನ್ನು ನಡೆಸಲಾಗಿದೆ ಎನ್ನುವಂಥ ವಿಚಾರ ಗೊತ್ತಾಗಿದೆ. ನನ್ನ ಹೆಸರು ಮೊಹಮ್ಮದ್ ಫುರ್ಖಾನ್ ಮೌಲ್ವಿ ಅಂತ ಹೇಳಿ ಸರ್. ಏನು ಸಮಸ್ಯೆ ಏನಾಗಿತ್ತು ಸರ್? ನಮ್ಮ ಕಾಕಿ ಅವ್ರದ ಪ್ಲಾಟ್ ಅದಾರ ಸರ್. ಅಲ್ಲಿ ಪ್ಲಾಟ್ ತೊಗೊಂಡ್ರಿ ಸರ್ ಅವ್ರು. ಎಲ್ಲಿ? ಆಲ್ಗೂರು ಅರ್ಷತ್ ಸರ್. ಅದು ಏನು ಮಾಡ್ಯಾರ ಸರ್, ಅವ್ರು ಕಬ್ಜಾ ಮಾಡ್ಯಾರ ಸರ್. ಪಾರ್ಥ ಅಂತ ಹೇಳಿ ಮಕ್ಕಳು ಒಂದು 8-10 ಮಂದಿ ಇದ್ರು ಸರ್. ಹೆಣ್ಮಕ್ಳು ಗಂಡು ಮಕ್ಕಳು ಕುಡಿಸಿ ಬಿಡಾಕ್ತಾರೆ ಸರ್. ಬಂದೂಕು ತೊಗೊಂಡು ದಬಾಣಿ ತರಿಸೋದು ಬಂದೂಕು ಅದಾರ ಸರ್ ಅವ್ರ ಮನ್ಯಾಗ. ನಾವು ಅವ್ರಿಗೆ ಪ್ಲಾಟ್ ತೊಗೊಂಡು ಕಮ್ಮಿ ಒಂದು 6-7 ವರ್ಷ ಆಗ್ತದೆ ಸರ್ ತೊಗೊಂಡು. ನಮಗೆ ನಮ್ಮದು ಜಾಗ ಬರ್ತದೆ ಹೇಳಿ ಸುಮ್ಕ ಏನಾಗ್ತಾರೆ ಕಬ್ಜಾ ಮಾಡ್ಯಾರ ಸರ್. ನಾವಂತೂ ತೊಗೊಂಡು ಜಾಗಿಂದ ಸರಿತೈತಿ, ನಾಳೆ ಸರಿತೀನಿ, ಸುದ್ದ ಆಗ್ತೈತಿ, ನಾಳೆ ಸುಮ್ಮನೆ ಕೊಡ್ತೀವಿ ಸರ್. ಅಂತ ನಾವು ಬಾಡಿಗೆ ಮನೆ ಇದ್ದೀವಿ ಸರ್. ನಮ್ಮ ಕಾಕಿರಿ ಬಾಡಿಗೆ ತುಂಬ ಸರ್, ತಿಂಗಳ 5-6 ಸಾವಿರ ರೂಪಾಯಿ ರೀ. ಅವ್ರು ಬಂದು ನಾವು ಶರ್ಟ್ ಹೊಡೋದು ಇರಬೇಕಂದ್ರೆ ನಮ್ಮ ಜಾಗ ಬರ್ತಲ್ಲಿ, ನಿಮ್ಮ ಜಾಗ ಬರಂಗಿಲ್ಲ. ಅಲ್ಲಿ ಇನ್ನೂ ಸುಮ್ಕ ಬರೋದು, ಜಗಳ ಮಾಡೋದು ಸರ್. ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಗುರು ಹಿರೇಮಠ್. ಇಂಥ ಪ್ರಕರಣಗಳು ಈ ಒಂದು ಅಡಿ ಜಾಗಕ್ಕಾಗಿರ್ಬೋದು, 1 ಗುಂಟೆ ನಿವೇಶನಕ್ಕಾಗಿರ್ಬೋದು, ಈ ಜಗಳಗಳು ಹಾದಿ ರಂಪಾಟ, ಬೀದಿ ರಂಪಾಟ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದೆ. ಸದ್ಯಕ್ಕೆ ಈ ಸೈಟ್ ಯಾರ್ದು, ಯಾವ ವಿಚಾರಕ್ಕೆ ಈ ಗಲಾಟೆ ಏರ್ಪಟ್ಟಿದೆ, ಜೊತೆಗೆ ಗಾಯಗೊಂಡವರ ಪರಿಸ್ಥಿತಿ ಹೇಗಿದೆ? ಅಂತಂದ್ರೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದಲ್ಲಿರ್ತಕ್ಕಂಥ ನಿವೇಶನದಲ್ಲಿ ಮಾರಾಮಾರಿ ಆಗಿರುವಂತದ್ದು. ಅಂದ್ರೆ 1 ಗುಂಟೆ ಜಾಗಕ್ಕಾಗಿ ನಿವೇಶನ ವಿಚಾರಕ್ಕಾಗಿ ಹತ್ತಿದ ಜಗಳ ಕೈ ಮಿಲಾಶು ಹಂತಕ್ಕೆ ಕೂಡ ಹೋಗಿರುವಂತದ್ದು. ಅಂದ್ರೆ ಮಾರಾಮಾರಿ ವಿಚಾರದಲ್ಲಿ ಮೊಹಮ್ಮದ್ ಮೌಲಾವಿ ಮತ್ತು ಮೊಹಮ್ಮದ್ ನವಜಾತ್ ಮೌಲಿನಾ ಮತ್ತು ಇವರ ಮೇಲೆ ಹಲ್ಲೆ ಆಗಿರುವಂತದ್ದು. ಹಲ್ಲೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಗಾಯಾಳುಗಳನ್ನ ಕೂಡ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಪಡಿತಾ ಇರುವಂತದ್ದು. ಅಂದ್ರೆ ಆಲ್ಗೂರು ಪುನರ್ವಸತಿ ಕೇಂದ್ರದಲ್ಲಿ ಇರ್ತಕ್ಕಂತ ಒಂದು ನಿವೇಶನಕ್ಕಾಗಿ ಹತ್ತಿಕೊಂಡಿದ್ದ ಜಗಳ ನಿವೇಶನ ವಿಚಾರಕ್ಕೆ ಸಂಬಂಧಪಟ್ಟಂತೆ 1 ಗುಂಟೆ ಜಾಗ ನಂದು ಅನ್ನುವಂಥದ್ದು ಒಂದು ಕಡೆ ಆರೋಪವನ್ನ ನಿವೇಶನ ಪಕ್ಕದಲ್ಲಿ ಮಾರಾಮಾರಿ ಆಗಿರುವಂತದ್ದು. ಮೊಹಮ್ಮದ್ ಶಫೀರಾ ಪಾರ್ಥನಹಳ್ಳಿ ಅವರು ನಮ್ಮದು ಅನ್ನುವಂಥದ್ದು ಒಂದು ಕಡೆ ವಾದವಾಗಿರುವಂತದ್ದು. ಉಸ್ಮಾನ್ ಗನಿ ಮತ್ತು ಉಸ್ಮಾನ್ ಪಾರ್ಥನಹಳ್ಳಿ ಇವರು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತ ಗಂಭೀರ ಆರೋಪದ ಮೇರೆಗೆ ಈಗಾಗಲೇ ಹಲ್ಲೆ ಒಳಗಾಗಿದೆ ಅನ್ನುವಂಥದ್ದನ್ನ ಆರೋಪವನ್ನ ಕೂಡ ಮಾಧ್ಯಮದ ಮುಂದೆ ಕೂಡ ಮಾಡಿರುವಂತದ್ದು. ಅಂದ್ರೆ ಈಗಾಗಲೇ ಈ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿ ಈ ಹಿಂದೆ ಕೂಡ ನಮ್ಮ ಪ್ರಕರಣ ಸಂಬಂಧಪಟ್ಟಂತೆ ನಿವೇಶನ ವಿಚಾರಕ್ಕೆ ನಾವು ಜಾಗವನ್ನ ಕೊಡ್ಲಿಕ್ಕೆ ಈಗಾಗಲೇ ಮನವಿಯನ್ನ ಕೂಡ ಕೊಟ್ಟಿರುವಂತದ್ದು. ಆದ್ರೆ ಏಕಾಏಕಿ ಬಂದು ನಿವೇಶನ ಅಳತೆ ಮಾಡುವ ದೃಷ್ಟಿಯಲ್ಲಿ ನಮ್ಮ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ಒಂದ್ ಕಡೆ ಆರೋಪವಾಗಿರುವಂತದ್ದು. ಈ ಸಂಬಂಧಪಟ್ಟಂತೆ ಈಗಾಗಲೇ MLC ಮಾಡಿ ಪ್ರಕರಣವನ್ನ ಜಮಖಂಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಮುಂದಿನ ತನಿಖೆಯನ್ನ ಪೊಲೀಸರು ವಿಚಾರಣೆ ಮಾಡಿ ತನಿಖಾ ಹಂತದಲ್ಲಿ ಯಾವ ನಿವೇಶನಕ್ಕಾಗಿ ಯಾರದ್ದು ಎಂಬುದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಜಮಖಂಡಿ ಪೊಲೀಸರು ಕೂಡ ಇದರ ಈ ಸಂಬಂಧಪಟ್ಟಂತೆ ಇಲಾಖೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಈ ವಿಚಾರವನ್ನ ಯಾವ ರೀತಿಯಾಗಿ ಅವರ ಮೇಲೆ ಗಂಭೀರ ಪ್ರಕರಣ ಆಗಿದೆ ಮತ್ತು ಅವರ ಮೇಲೆ ಯಾಕೆ ಏಕಾಏಕಿ ಹಲ್ಲೆ ಮಾಡಿದರು ಅನ್ನೋದ್ರ ಬಗ್ಗೆ ತನಿಖೆ ವಿಚಾರದಿಂದ ತಿಳಿದು ಬರಲಿದೆ ಅನ್ನೋದೇ. ಥ್ಯಾಂಕ್ ಯು ಗುರು ಹಿರೇಮಠ ತಮ್ಮೆಲ್ಲ ಮಾಹಿತಿಗಾಗಿ.